ಎಲ್ಲಿ ನೋಡಿದ್ರು ಈಗ ಅವಳ ದೇಶಾಯರಿ. ಯಾವ ರೀಲ್ಸ್ ತೆಗೆದ್ರು ಕಾಣಿಸೋದು ಆ ಬೆಕ್ಕಿನ ಕಣ್ಣಿನ ಸುಂದರಿ. ಒಂದು ರೀತಿಯಲ್ಲಿ ಆಕೆ ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ತನ್ನ ಕಣ್ಣ ನೋಟದಿಂದ ಮಾಯಾವಿ ಬಲಿಯನ್ನೇ ಹಾಕಿ ತನ್ನತ್ತ ಸೆಳೆದುಕೊಂಡಿದ್ದಾಳೆ ಅಂದ್ರೂ ತಪ್ಪಾಗಲಾರದು. ಕೈಯಲ್ಲಿ ರುದ್ರಾಕ್ಷಿ ಮಾರಿದ್ರು ಆಕೆದ್ದು ಮಾಂತ್ರಿಕಾಕ್ಷಿ. ಆ ನಯನ, ಆ ನೋಟ, ಆ ವಯ್ಯಾರ, ಆ ಭಿನ್ನಾಣ, ಅಬ್ಬಬ್ಬ, ಆಕೆ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಆಕೆ ನಿಜಕ್ಕೂ ಮಾಡ್ರನ್ ಮೋನಾಲಿಸಾ. ಮಹಾಕುಂಭಮೇಳ ಹೃದಯ ಕದ್ಲಲ್ಲ ಮಾಡ್ರನ್ ಮೋನಾಲಿಸಾ. ಮೀನ ಕಣ್ಣೋಳೆ ಜೇನ ದನಿಯೋಳೆ ಹಾಡ್ತಾ ರೋದೇಕೆ ಹುಡುಗರೆಲ್ಲ. ಎಸ್, ಈಕೆ ನಿಜಕ್ಕೂ ಮೋನಾಲಿಸಾನೆ. ಸಾಟಿ ಇಲ್ಲದ ಸ್ಮೈಲು ನಿನ್ನದು ಅಂತ ಹೇಳಿದ್ರೆ ಕಿಂಚಿತ್ತು ತಪ್ಪಾಗಲ್ಲ. ಈ ಮೋನಾಲಿಸಾ ಇದೀಗ ನ್ಯಾಷನಲ್ ಕ್ರಶ್ ಆಗಿಲ್ಲ, ವರ್ಲ್ಡ್ ವೈಡ್ ಕ್ರಶ್ ಆಗ್ಬಿಟ್ಟಿದ್ದಾಳೆ. ಯಾರು ನೋಡಿದ್ರು ಈಕೆಯ ರೀಲ್ಸ್ ಗಳನ್ನ ಮತ್ತೆ ಮತ್ತೆ ನೋಡೋದಕ್ಕೆ ಇಷ್ಟಪಡ್ತಿದ್ದಾರೆ. ಹುಡುಗರಂತೂ ಸಿಂಗಾರ ಸಿರಿಯೇ ಅಂಗಾಲಿನಲ್ಲೇ ಬಂಗಾರ ಆಗೆವ ಮಾಯೆ ಅನ್ನೋದಕ್ಕೆ ಶುರು ಹಚ್ಕೊಂಡಿದ್ದಾರೆ. ನಿಜಕ್ಕೂ ಈಕೆ ಈ ಹಾಡಿಗೆ ತಕ್ಕಂತೆ ಇದ್ದಾಳೆ. ಆಕೆ ಏನು ಅಷ್ಟು ಬೆಳ್ಳಗಿಲ್ಲ ನಿಜ, ಆದ್ರೂ ಮೋನಾಲಿಸಾಗಿಂತ ಕಮ್ಮಿ ಏನಿಲ್ಲ ಈಕೆಯ ಕಣ್ಣುಗಳು. ಅಷ್ಟಕ್ಕೂ ಇಡೀ ಜಗತ್ತಿನಾದ್ಯಂತ ಈಕೆ ಪ್ರಸಿದ್ಧ ಆಗಿರೋದೇ ಆಕೆಯ ಬೆಕ್ಕಿನ ಕಣ್ಣುಗಳಿಂದ. ಆ ಕಣ್ಣು, ಆ ನೋಟ, ಆಕೆಯ ಕೇಶ, ಆಕೆಯ ನಗು, ಒಂದು ರೀತಿಯಲ್ಲಿ ಆಕೆ ಬ್ಲ್ಯಾಕ್ ಬ್ಯೂಟಿ ಆದ್ರೂ ಬಾಲಿವುಡ್ನ ಸೋನಾಕ್ಷಿ ಸಿನ್ಹಾಳನ್ನೇ ಮೀರಿಸ್ತಾಳೆ. ರುದ್ರಾಕ್ಷಿ ಹಿಡಿದು ಮಾಂತ್ರಿಕಾಕ್ಷಿಯಿಂದ ಜನಮನ ಸೆಳೆತಿದ್ದಾಳೆ ಚೆಲುವೆ. ಕುಂಭಮೇಳದಲ್ಲಿ ಕಾಣಿಸಿಕೊಂಡ ಈ ಬೆಡಗಿ ಯಾರು, ಎಲ್ಲಿನವಳು ಗೊತ್ತೇ? ಮಹಾಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರೋ ಈ ಹುಡುಗಿ ಮಾಂತ್ರಿಕಾಕ್ಷಿಯ ನೋಟದಿಂದಲೇ ಸಖತ್ ಫೇಮಸ್ ಆಗ್ತಿದ್ದಾಳೆ. ಅಷ್ಟಕ್ಕೂ ನಮ್ಮ ದೇಶದಲ್ಲಿ ಈ ಕಣ್ಣಿನಿಂದ ಫೇಮಸ್ ಆಗಿದ್ದು ಕೇವಲ ಇಬ್ಬರು ಮಾತ್ರ. ಒಬ್ಬರು ಐಶ್ವರ್ಯ ರೈ ಆದ್ರೆ ಮತ್ತೊಬ್ರು ಪ್ರಿಯಾ ವಾರಿಯರ್. ಐಶ್ವರ್ಯ ತನ್ನ ಬೆಕ್ಕಿನ ಕಣ್ಣುಗಳಿಂದಲೇ ಜಗತ್ತಿನ ಗಮನ ಸೆಳೆದು ವಿಶ್ವ ಸುಂದರಿಯ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ರು. ಆಮೇಲೆ ಕಳೆದ 4 ವರ್ಷಗಳ ಹಿಂದೆ ಸದ್ದು ಮಾಡಿದ್ದು ಅಂದ್ರೆ ಅದು ಪ್ರಿಯಾ ವಾರಿಯರ್. ಆಕೆಯಂತೂ ಕಣ್ಣು ಹೊಡೆದೆ ಎಲ್ಲಾ ಪಡ್ಡೆ ಹುಡುಗರನ್ನ ಕಂಪ್ಲೀಟ್ ಫ್ಲಾಟ್ ಮಾಡಿಬಿಟ್ಟಿದ್ಲು. ಹೀಗೆ ಕಣ್ಣು ಹೊಡೆದೆ ಹೀರೋಯಿನ್ ಕೂಡ ಆಗಿಬಿಟ್ಟಿದ್ಲು ಪ್ರಿಯಾ ವಾರಿಯರ್. ಇದೀಗ ಮತ್ತೆ ಅದೇ ಕಣ್ಣುಗಳಿಂದ ಸದ್ದು ಮಾಡ್ತಿರೋದು ಅಂದ್ರೆ ಈ ಮೋನಾಲಿಸಾ ನೋಡಿ. ಇವಳೊಂಥರ ಮಾಡ್ರನ್ ಮೋನಾಲಿಸಾ. ಆದ್ರೂ ಇವಳನ್ನ ನೋಡಿದವರೆಲ್ಲ ಸೋತು ಹೋದೆ ಅಂತಿದ್ದಾರೆ. ಯಾರಾದ್ರೂ ಸರಿನೇ ಕಣ್ರಿ, ಇವಳ ಕಣ್ಣುಗಳಿಗೆ, ಆ ನೋಟಕ್ಕೆ ಸೋಲದೆ ಇರೋದಕ್ಕೆ ಚಾನ್ಸೇ ಇಲ್ಲ. ಸೂಜಿಗಲ್ಲಿನಂತೆ ಸೆಳೆತಿದ್ದಾಳೆ ಈ ಹುಡುಗಿ. ಅದಕ್ಕೆ ಈಗ ಮೊಬೈಲ್ನಲ್ಲಿ ರೀಲ್ಸ್ ಪೇಜ್ ಯಾವುದೇ ನೋಡಿ ಅಲ್ಲಿ ಇವಳೇ ಕಾಣ್ತಿದ್ದಾಳೆ. ಅಷ್ಟೇ ಅಲ್ಲ, ಸಿಕ್ಕಾಪಟ್ಟೆ ವೈರಲ್ ಆಗಿ ಇವಳನ್ನು ನೋಡೋದಕ್ಕಂತಾನೆ ಬಹಳಷ್ಟು ಮಂದಿ ಕುಂಭಮೇಳಕ್ಕೆ ಬರ್ತಿದ್ದಾರೆ. ಈಕೆ ಎಲ್ಲಿಯವಳು, ಯಾವೂರಿನವಳು ಅಂತ ಆಗಲೇ ಅವಳ ಅಡ್ರೆಸ್ ಅನ್ನು ಕೂಡ ಸರ್ಚ್ ಮಾಡೋದಕ್ಕೆ ಶುರು ಹಚ್ಕೊಂಡಿದ್ದಾರೆ. ಆದ್ರೆ ಒಂದು ಶಾಕಿಂಗ್ ವಿಷಯ ಏನ್ ಗೊತ್ತಾ, ಆಕೆ ಯುವತಿಯೇ ಅಲ್ಲ, ಬಾಲಕಿ. ಅಪ್ಪ ಅಮ್ಮ ಇವಳನ್ನ ಸರಿಯಾಗಿ ಶಾಲೆಗೆ ಹಾಕಿದ್ದಿದ್ರೆ ಈಗ ಈ ಹುಡುಗಿ SSLC ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ಲು. ಆದ್ರೆ ತನ್ನ ಕಣ್ಣ ನೋಟದಿಂದಾಗಿ ಸಖತ್ ಫೇಮಸ್ ಆಗ್ತಿದ್ದಾಳೆ. ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರ್ತಾಳೆ ಈ ಬಾಲೆ. ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚು ಹಚ್ಚಿದ್ದೇಕೆ ಈಕೆಯ ಕಣ್ಣೋಟ, ವಯ್ಯಾರ, ಭಿನ್ನಾಣ ನೋಡಿದ್ರೆ ಯಾವ ಆಂಗಲ್ನಲ್ಲೂ ಕೂಡ ಈಕೆ ಬಾಲಕಿ ಅಂತಾನೆ ಅನ್ಸೋದಿಲ್ಲ. ಆದ್ರೆ ಈಕೆ 16ರ ಬಾಲಕಿ ಅನ್ನೋದನ್ನ ನಂಬಲೇಬೇಕು. ಈಕೆ ವೈರಲ್ ಆಗ್ತಿದ್ದಂಗೆ ಎಲ್ಲರೂ ಈಕೆಯ ಬೆನ್ನು ಬಿದ್ದಿದ್ದಾರಂತೆ. ಈಕೆ ಊರು ಯಾವುದು, ಈಕೆ ತಂದೆ ತಾಯಿ ಯಾರು, ಈಕೆ ಏನು ಓದಿದಾಳೆ, ಈಕೆ ಏನು ಮಾಡ್ತಿದ್ದಾಳೆ ಅಂತ ತಿಳಿಯುವ ಕುತೂಹಲ ಎಲ್ಲರನ್ನೂ ಕಾಡ್ತಿದ್ದು ಇದೀಗ ಈಕೆಗೆ ರುದ್ರಾಕ್ಷಿ ಮಾರೋದೇ ಕಷ್ಟ ಆಗ್ತಿದೆ. ಅಷ್ಟಕ್ಕೂ ಈಕೆ ಮಹಾಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರಲೆಂದು ಬಂದ ಬಾಲಕಿ. ಅದು ಯಾರ ಮೊಬೈಲ್ ಕ್ಯಾಮರಾಕ್ಕೆ ಸಿಕ್ಕಳೋ ಏನೋ, ಸಖತ್ ವೈರಲ್ ಆಗಿ ಫೇಮಸ್ ಆಗಿ ಇದೀಗ ರುದ್ರಾಕ್ಷಿ ಮಾರಲಾಗದೆ ಪರದಾಡ್ತಿದ್ದಾಳೆ. ಅವಳನ್ನ ಮಾತನಾಡಿಸ್ಕೊಂಡು ಬಂದವರನ್ನ ರುದ್ರಾಕ್ಷಿ ಕೊಳ್ತಾರೆ ಅಂತ ಆಸೆಯಿಂದ ನೋಡ್ತಾಳೆ. ಆದ್ರೆ ಅವರು ಇವಳ ಕಣ್ಣೋಟದಲ್ಲಿಯೇ ಕಳೆದು ಹೋಗ್ತಿದ್ದಾರೆ. ಇದು ಅವಳಿಗೆ ಸಖತ್ ಹಿಂಸೆ ಆಗ್ತಿದೆಯಂತೆ. ಒಂದು ಕಡೆ ಕೇವಲ ತನ್ನ ಸೌಂದರ್ಯದಿಂದ ಫೇಮಸ್ ಆದೆ ಅನ್ನುವಂತಹ ಖುಷಿ ಇದ್ರೆ, ಮತ್ತೊಂದು ಕಡೆ ಇದೇ ತನ್ನ ಕಣ್ಣೋಟ ವ್ಯಾಪಾರಕ್ಕೆ ಅಡ್ಡಿ ಆಯ್ತು ಅಂಥೇಳಿ ಬೇಸರಗೊಳ್ತಿದ್ದಾಳಂತೆ. ನಿಮಗೆ ಈಕೆ ಯಾವ ಊರಿನವಳು ಅನ್ನೋದೇ ಹೇಳಿಲ್ವಲ್ಲ. ಈಕೆ ಮಧ್ಯಪ್ರದೇಶದ ಮಹೇಶ್ವರ್ ನಗರದವಳು. ಈಕೆಯ ಅಡ್ರೆಸ್ ಗೂಗಲ್ನಲ್ಲಿ ಸರ್ಚ್ ಮಾಡ್ತಾ ಇರುವ ಜನ ಇವಳ ಮನೆಯ ಅಡ್ರೆಸ್ ಅನ್ನು ಹುಡುಕೊಂಡು ಅಲ್ಲಿಗೂ ಕೂಡ ಹೋಗ್ತಿದ್ದಾರಂತೆ. ಆದರೆ ಈಕೆ ಮಾತ್ರ ಪ್ರಯಾಗ್ರಾಜ್ನಲ್ಲಿ ರುದ್ರಾಕ್ಷಿ ಮಾರುವ ಕಡೆಗೆ ಗಮನ ಕೊಟ್ಟಿದ್ದಾಳೆ. ಆದರೆ ಎಲ್ಲ ಬಂದು ಆಕೆಯ ಜೊತೆಗೆ ಫೋಟೋ ಹಾಗೂ ವಿಡಿಯೋ ಮಾಡ್ತಾ ಇರೋದ್ರಿಂದ ಅವಳಿಗೆ ಸಖತ್ತಾಗಿಯೇ ಹಿಂಸೆ ಆಗ್ತಿದೆಯಂತೆ. ಆದರೂ ನೀನು ನಿನ್ನ ಸೌಂದರ್ಯದಿಂದಲೇ ಫೇಮಸ್ ಆಗಿದೆಯಾ, ನಿನಗೆ ಫಿಲ್ಮ್ನಲ್ಲಿ ನಟಿಸುವ ಅವಕಾಶ ಬಂದರೆ ನಟಿಸ್ತೀಯಾ ಅಂತ ಕೇಳಿದ್ರೆ ತಾನೂ ಐಶ್ವರ್ಯ ರೈ ಅಂತ ಆಗಬೇಕು ಅನ್ನುವಂತಹ ಆಸೆಯನ್ನ ವ್ಯಕ್ತಪಡಿಸ್ತಾಳೆ. ಇನ್ನು ಆಕೆ ಫೇಮಸ್ ಆಗ್ತಿದ್ದೀನಿ ಅಂತಿದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಅನ್ನು ತೆರೆದಿದ್ದಾಳೆ. ಹೀಗೆ ತೆರೆದ ಸ್ವಲ್ಪ ಹೊತ್ತಿಗೆ 16,000 ಮಂದಿ ಫಾಲೋವರ್ಸ್ ಆಗಿದ್ದಾರಂತೆ. ಆದ್ರೆ ಅವಳ ಹೆಸರಿನಲ್ಲಿ ಬೇರೆಯವರೆಲ್ಲ ಪೇಜ್ ತೆರೆದಿದ್ದಾರೆ ಅಂತಾನೂ ಕೂಡ ಬೇಜಾರಿಂದ ಹೇಳ್ತಾಳೆ. ಹಿಂದಿಯ ಧಡಕ್ ಸಿನಿಮಾಗೆ ಬಂದಿತ್ತು ಆಫರ್. ತನ್ನ ಸೌಂದರ್ಯವೇ ಈಗ ಆಕೆಗೆ ಹುಟ್ಟಿಸಿರೋದೆಂತಹ ಢರ್. ಹೌದು,
ಹೇಗಾದ್ರೂ ಮಾಡಿ ಕೈಯಲ್ಲಿರುವ ರುದ್ರಾಕ್ಷಿಗಳನ್ನೆಲ್ಲ ಮಾರಿ ಕೈ ತುಂಬ ಹಣ ಸಂಪಾದಿಸ್ಕೊಂಡು ಮನೆಗೆ ಹೋಗಬೇಕು ಅನ್ನುವ ಆಸೆಯಲ್ಲಿರೋ ಈ ಸುಂದರಿ ಇದೀಗ ಫೇಮಸ್ ಆದ ತನ್ನ ಕಣ್ಣಿನ ಸೌಂದರ್ಯಗಳು ವ್ಯಾಪಾರಕ್ಕೆ ಅಡ್ಡಿಯಾಗಿವೆ. ಹೌದು, ಆಕೆ ಮಾಸ್ಕ್ ಹಾಕೊಂಡು ಎಲ್ಲರ ಕಣ್ಣಿನಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ನೋಡ್ತಿದ್ದಾಳೆ. ಆದರೆ ಆಕೆಯ ಕಣ್ಣುಗಳೇ ಅವಳ ಸುಳಿವನ್ನ ಹಿಡಿದು ಕೊಡ್ತಾ ಇದೆ. ಹಾಗಾಗಿ ಅವಳು ನಿರೀಕ್ಷೆಯಂತೆ ವ್ಯಾಪಾರ ಮಾಡೋದಕ್ಕಾಗ್ತಿಲ್ಲ. ಆದ್ರೂ ಈಕೆಯನ್ನ ಮಾತಿಗೆಳೆದು ನೀನಿಷ್ಟೊಂದು ಫೇಮಸ್ ಆಗ್ತಿದೀಯಲ್ಲ, ಸಿನಿಮಾ ಸಿಕ್ಕರೆ ಒಪ್ಕೊಂತೀಯಾ ಅಂತ ಕೇಳಿದ್ರೆ ಹೋ ಯಾಕೆ ಮಾಡಬಾರ್ದು ಅಂತಾಳೆ. ಅಷ್ಟೇ ಅಲ್ಲ, ಈ ಹಿಂದೆ ದಡಕ್ ಸಿನಿಮಾಕ್ಕೆ ಚಾನ್ಸ್ ಸಿಕ್ಕಿತ್ತು, ಆದರೆ ಆಗ ನಾನಿನ್ನೂ ಚಿಕ್ಕವಳು, ಮುಂಬೈ ಕರೆದ್ರೂ ನನಗೆ ಓದೋದಕ್ಕೆ ಬರೆಯೋದಕ್ಕೆ ಬರಲ್ಲ, ಹಾಗಾಗಿ ಹೋಗ್ಲಿಲ್ಲ ಅಂತಾಳೆ. ಆದ್ರೆ ಈಗೇನಾದ್ರೂ ಅಂತಹ ಅವಕಾಶ ಸಿಕ್ಕರೆ ಮಿಸ್ಸೇ ಮಾಡ್ಕೊಳ್ಳಲ್ಲ ಅಂತಿದ್ದಾಳೆ. ಈಕೆಯ ಕಣ್ಣ ಸಲಿಗೆಯೇ ಎಲ್ಲರನ್ನೂ ಕೂಡ ಸುಲಿಗೆ ಮಾಡ್ತಿದೆ. ಆದ್ರೆ ಇದೇ ಅವಳಿಗೆ ಈಗ ಅತಿಯಾಗಿ ಕಾಡ್ತಾ ಇರೋ ಭಯ. ಯಾಕೆಂದ್ರೆ ಅವಳು ವೈರಲ್ ಆದಷ್ಟು ಕೆಟ್ಟ ಕೆಟ್ಟ ಕಮೆಂಟ್ಗಳು ಬರ್ತಾ ಇವೆ ಅಂತೆ. ನಿನ್ನ ಎತ್ತಾಕೊಂಡು ಹೋಗ್ತೀವಿ, ರುದ್ರಾಕ್ಷಿಗಳನ್ನ ಮಾರೋದಕ್ಕೆ ಬಿಡಲ್ಲ ಅಂತಾರಂತೆ. ಇದು ಅಪ್ಪ ಅಮ್ಮನಿಗೂ ಕೂಡ ಕಿರಿಕಿರಿ ಆಗ್ತಿದೆ. ನನಗೂ ಕೂಡ ತುಂಬಾ ಭಯ ತರಿಸಿದೆ. ಈ ಮುಗುಳ್ನಗೆ ಹಾಗೂ ನಗು ನನಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಬಂದಿದೆ. ಯಾರಾದರೂ ಬೈದ್ರೂ ನಗ್ತೀನಿ. ಇದು ಆ ಗಂಗಾಮಾತೆ ಕೊಟ್ಟಂತಹ ವರವೋ ಶಾಪವೋ ನನಗೆ ಗೊತ್ತಿಲ್ಲ. ವ್ಯಾಪಾರ ಇಲ್ಲದಂತಾಗಿದೆ. ಇಲ್ಲಿಗೆ 4 ಕಾಸು ದುಡಿಯೋದಕ್ಕೆ ಬಂದೆ, ಆದರೆ ಇಷ್ಟೊಂದು ಫೇಮಸ್ ಆಗಿ ಈಗ ದುಡಿಯೋದಕ್ಕಾಗ್ತಿಲ್ಲ. ಎಲ್ಲಿ ಬರಿಗೈಲಿ ಹೋಗ್ಬೇಕಾಗಿ ಬರುತ್ತೋ ಅನ್ನುವಂತಹ ಆತಂಕ ಇದೆ. ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ, ನಾನು ವ್ಯಾಪಾರ ಮಾಡಬೇಕು, ನನ್ನ ಪಾಡಿಗೆ ನನ್ನನ್ನು ಬಿಟ್ಟುಬಿಡಿ ಅಂತ ಕೇಳ್ಕೊಳ್ಳೋ ಪರಿಸ್ಥಿತಿ ಅವಳದ್ದಾಗಿದೆ. ಒಂದು ರೀತಿಯಲ್ಲಿ ಅವಳ ಈ ಚೆಲುವು ಒಂದು ಕಡೆ ವರವಾದ್ರೆ ಮತ್ತೊಂದು ಕಡೆ ಶಾಪವಾಗಿ ಕಾಡುವುದಕ್ಕೆ ಶುರುವಾಗಿದೆ. ಆದರೂ ಈಕೆ ಮುಂದೆ ಅದೆಲ್ಲಿಗೆ ಹೋಗಿ ತಲುಪ್ತಾಳೋ ಅನ್ನುವಂತಹ ಕುತೂಹಲ ಬಹುತೇಕರನ್ನ ಕಾಡ್ತಾ ಇರೋದು ಸುಳ್ಳಲ್ಲ.